ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಅಸಮಾಧಾನ ಇದ್ದದ್ದು ನಿಜ, ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನ ಅಂತೂ ಇದ್ದೇ ಇತ್ತು, ಅದನ್ನು ನಾಯಕರು ಬಗೆಹರಿಸಿದ್ದಾರೆ ಅಂತ ಜಮೀರ್ ಮಾತನಾಡಿದ್ದಾರೆ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಜಮೀರ್ ಮಾತನಾಡಿದ್ದಾರೆ. ಆದರೆ ದಾವಣಗೆರೆಯಲ್ಲಿ ಅಸಮಾಧಾನ ಇದ್ದದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ. ನಾನು ಹಾಗೆ ಜಬ್ಬಾರ್ ಹೆಸರನ್ನ ಹೇಳಲೇ ಇಲ್ಲ. ಬೆಂಗಳೂರಿನಲ್ಲಿ ಜಮೀರ್ ಅಹ್ಮದ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜಬ್ಬಾರ್ ಬದಲು 7 ಮುಸ್ಲಿಂ ನಾಯಕರ ಹೆಸರನ್ನ ನಾನು ಹೇಳಿದ್ದೆ. 7 ಮುಸ್ಲಿಮರಲ್ಲಿ ಯಾರಿಗಾದ್ರೂ ಕೊಡಿ ಅಂತ ನಾನು ಹೇಳಿದ್ದೆ. ನಾನು ಯಾವುದೇ ಮುಚ್ಚುಮರೆಯನ್ನ ಮಾಡಿಲ್ಲ. ಓಪನ್ ಆಗಿ ನಾನು ಕೆಪಿಸಿಸಿ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದೆ ಅಂತ ಜಮೀರ್ ಹೇಳಿದ್ದಾರೆ. ಜಬ್ಬಾರ್ ಹೆಸರನ್ನ ನಾನು ಹೇಳಿಯೇ ಇಲ್ಲ ಅಂತ ಜಮೀರ್ ಅಹ್ಮದ್ ಸ್ಪಷ್ಟನೆಯನ್ನ ಕೊಟ್ಟಿದ್ದು. 7 ಮುಸ್ಲಿಂ ನಾಯಕರ ಹೆಸರನ್ನ ಹೇಳಿದ್ದೆ, ಅದರಲ್ಲಿ ಜಬ್ಬಾರ್ ಹೆಸರು ಇರಲೇ ಇಲ್ಲ ಅಂತ ಹೇಳಿದ್ದಾರೆ. ನಸೀರ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾವನ್ನ ನಾನು ಇರಲಿಲ್ಲ, ನಾನು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ನಸೀದು ಮುಚ್ಮರಿ ಏನಿಲ್ಲ, ಏನು ಕ್ಲೋಸ್ ಡೋರಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡಿದ್ರಿಲ್ಲ. ಓಪನ್ 20ನೇ ತಾರೀಕಿಗೆ, ಹೋದ ತಿಂಗಳು 20ನೇ ತಾರೀಕಿಗೆ KPCCಯಲ್ಲಿ ಮಾನ್ಯ ಸುರ್ಜೇವಾಲಾ ಅವರು, DK ಶಿವಕುಮಾರ್ ಅವರು ಮೀಟಿಂಗನ್ನು ಕರೆದಿದ್ರು. ಎಲ್ಲ ಮುಖಂಡರು ಇದ್ದರು. ದಾವಣಗೆರೆ 200 ಜನ ಮೇಲೆ ಎಲ್ಲ ಮುಖಂಡರು ಬಂದರು. ಬ್ಲಾಕ್ ಅಧ್ಯಕ್ಷರು ಬಂದಿದ್ದರು. ಆಲ್ಮೋಸ್ಟ್ ಎಲ್ಲ ಅಲ್ಪಸಂಖ್ಯಾತರು ಮುಖಂಡರುಗಳು ಬಂದಿದ್ದು. ಓಪನ್ ಸಭೆಯಲ್ಲಿ ಹೇಳಿದ್ದೀನಿ, ನಾವು ದಯಮಾಡಿ ಮುಸಲ್ಮಾನ್ ಕೊಡಿ ಸರ್. ನೀವು ಸಿಗ್ಗೋಂದಲ್ಲೂ ನಾವು ಕೇಳಿ ತೊಗೊಂಡ್ವಿ, ನೀವು ಕೊಟ್ರಿ, ನಾವು ಗೆಲ್ಸ್ಕೊಂಡು ಬರ್ತೀವಿ. ದಾವಣಗೆರೆಯಲ್ಲೂ ಕೊಡಿ, ನೀವು ದಾವಣಗೆರೆಯಲ್ಲಿ ಕೊಡಿ, ಯಾರಿಗಾನ ಕೊಡಿ. ಓಪನ್ ಸಭೆಯಲ್ಲಿ ಹೇಳಿರೋದು ನಾನು, ಏನು ಕ್ಲೋಸ್ ಡೋರಲ್ಲಿಲ್ಲ. ರಿಜ್ವಾನು ಇದ್ದರು, ನಾಸೀರ್ ಹುಸೇನ್ ಇದ್ದರು, ಸಲೀಂ ಅಹ್ಮದ್ ಇದ್ದರು, ನಸೀರ್ ಅಹ್ಮದ್ ಇದ್ದರು, ಎಲ್ಲರೂ ಇದ್ದರು, ಹಾರಿಸ್ ಅವರಿದ್ದರು. ಎಲ್ಲ ಓಪನ್ ಆಗಿ ಪಬ್ಲಿಕಲ್ಲಿ ಹೇಳಿರೋದು ನಾನು. ಅದು ಯಾರು ಮುಂದೆ ಹೇಳಿರೋದು? ಅಧ್ಯಕ್ಷ ಮುಂದೆ ಹೇಳಿರೋದು. DK ಶಿವಕುಮಾರ್ ಅಧ್ಯಕ್ಷ ಮುಂದೆ ಹೇಳಿದ್ದೀನಿ, ಸುರ್ಜೇವಾಲಾ ಮುಂದೆ ಹೇಳಿದ್ದೀನಿ. ನೀವು ಕೊಡಿ, ನೀವು ಕೊಟ್ಟು ಯಾರಿಗಾನ 7 ಜನ ಅರ್ಜಿ ಹಾಕಿದ್ದಾರೆ. 7 ಜನ ಯಾರಿಗಾನ ನೀವು ಟಿಕೆಟ್ ಕೊಡಿ. 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಕೇಳ್ರಿ, ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಇದೇ ನೀವು ಕನ್ಫ್ಯೂಸ್ ಮಾಡೋದು. ನಮ್ಮ ಮಾತನ್ನು ಬಿಟ್ಟು ಅದು ಬೇರೆ ಹೊರಬಿಟ್ರೆ. ಈಗ ನಾನು ಓಪನ್ ಸಭೆದಲ್ಲಿ ಯಾರು ಮುಚ್ಚುಮರಿ ಇಲ್ಲ. ಕ್ಲೋಸ್ ಡೋರ್ ಏನೋ, ಇಂಡೋರ್ ಒಳಗಡೆ ರೂಮಲ್ಲಿ ಏನೋ ಮಾತಾಡಿಲ್ಲ. ನಾನು ಓಪನ್ KPCC ಆಫೀಸ್ ಕಚೇರಿಯಲ್ಲಿ ಮಾತಾಡಿರೋದು. ಸುರ್ಜೇವಾಲಾ ಇನ್ನು ಎಲ್ಲ ನಮ್ಮ ಅಲ್ಲಿ ಅಲ್ಪಸಂಖ್ಯಾತರ ಮುಖಂಡರುಗಳು ಬಂದಿದ್ದರು. ಅವ್ರು ಮುಂದೆ ಹೇಳಿದ್ರೆ, ಈ ಬಾರಿ ಕೇಳ್ತಾರೆ ಕೊಡಿ ಸರ್, ನೀವು ನನ್ನ ಜವಾಬ್ದಾರಿ ಮೇಲೆ ಕೊಡಿ. ಸಿಗ್ಗಾವನು ಹಂಗೆ ಕೇಳಿ ತೊಗೊಂಡಿದ್ದೆ, ನಾನು ಗೆಲ್ಸ್ಕೊಂಡು ಬಂದಿಲ್ಲ. ಸಿಗ್ಗಾವು ಇದನ್ನು ಕೊಡಿ, ನೀವು ನಾನು ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಂದು. ಯಾರಿಗಾನ ಕೊಡಿ, ನೀವು 7 ಜನದಲ್ಲಿ ಯಾರಾನ ಕೊಡಿ ಅಂದೆ. ನಾನು ಹೆಸರನ್ನೇ ಹೇಳಿಲ್ಲ. ನಾನು ಜಬ್ಬಾರ್ದು ಮುಂಚೆ ಕೇಳಿದ್ದು ಸರಿ. ಈಗ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತಾನೇ ಮಾಡಬೇಕಾಗಿರೋದು. ಯಾವಾಗ ಜಬ್ಬಾರ್ ಸಿಕ್ಕಲ್ಲ ಅಂತ ಗೊತ್ತಾಯ್ತು ನಮಗೆ, ಜಬ್ಬಾರ್ ಕೊಡೋಕ್ಕೆ MLC ಇದ್ದಾರೆ, ಅವ್ರು ಕೊಡೋಕ್ಕಾಗಲ್ಲ ಅಂತ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದ್ದಾರೆ. ಅಂದಮೇಲೆ ನಾವು ಯಾರಿಗಾನ ಕೊಡಿ ಅಂದ್ವಿ. ನಾವು ಜಬ್ಬಾರ್ ಕೇಳಿದ್ವಿ. ಸ್ಟಾರ್ಟಿಂಗಲ್ಲಿ ಕೇಳಿದ್ದು ನಿಜ ಅದು. ಆಮೇಲೆ ಏನು ಮಾಡಿದ್ವಿ, ಜಬ್ಬಾರ್ ಅವ್ರು MLC ನಾವು ಯೋಚನೆ ಮಾಡಿದ್ವಿ. ಜಬ್ಬಾರ್ ಅವರು MLC ಇದ್ದಾರೆ, ನಾವು ಕೇಳ್ತಾರೋದ್ರ ಬಗ್ಗೆ ತಪ್ಪು. ಜಬ್ಬಾರ್ ಅವ್ರ ಬಗ್ಗೆ ಜಬ್ಬಾರ್ಗೆ ಕೇಳ್ತಾರೋದು ನಾವು ತಪ್ಪು. ಏನಕ್ಕಂದರೆ ಇನ್ನೂ 3 ವರ್ಷ MLC ಇದ್ದಾರೆ ಅವರು. ಬೇರೆ ಯಾರಿಗಾನ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ ನಾವು. ಯಾರಿಗಾನ ಅವಕಾಶ ಮಾಡಿ ಕೇಳಿ ಅಂತ ಕೇಳಿದ್ದೀವಿ. ಅದು ಏನು ಇಂಡೋರಲ್ಲಿ ಎಲ್ಲ ಒಳಗಡೆ ಕೂತ್ಕೊಂಡು ಮಾತಾಡಿದಿಲ್ಲ, ಓಪನ್ ಸಭೆಯಲ್ಲಿ ಹೇಳಿರೋದು. ಅದು ಇದು ಮುಚ್ಮರಿ ಏನಿಲ್ಲ, ಏನು ಕ್ಲೋಸ್ ಡೋರಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡಿದ್ರಿಲ್ಲ. ಓಪನ್ 20ನೇ ತಾರೀಕಿಗೆ, ಹೋದ ತಿಂಗಳು 20ನೇ ತಾರೀಕಿಗೆ KPCCಯಲ್ಲಿ ಮಾನ್ಯ ಸುರ್ಜೇವಾಲಾ ಅವರು, DK ಶಿವಕುಮಾರ್ ಅವರು ಮೀಟಿಂಗನ್ನು ಕರೆದಿದ್ರು. ಎಲ್ಲ ಮುಖಂಡರು ಇದ್ದರು. ದಾವಣಗೆರೆ 200 ಜನ ಮೇಲೆ ಎಲ್ಲ ಮುಖಂಡರು ಬಂದರು. ಬ್ಲಾಕ್ ಅಧ್ಯಕ್ಷರು ಬಂದಿದ್ದರು. ಆಲ್ಮೋಸ್ಟ್ ಎಲ್ಲ ಅಲ್ಪಸಂಖ್ಯಾತರು ಮುಖಂಡರುಗಳು ಬಂದಿದ್ದು.